ಒಬ್ರಿಗೋಸ್ಕರ ಆ ಒಂದು ಪ್ರಾಬ್ಲಮ್ಗೆ ಅಷ್ಟು ಹಣ ಖರ್ಚು ಮಾಡಿದ್ದಾರೆ ಅಪ್ಪ ಅಮ್ಮ. ಬಟ್ ಅದ್ರ ಪವರ್ ಇರುವಾಗ ಏನಾಗ್ತಾ ಇತ್ತು, ನೋವು ಕಡಿಮೆ ಆಗ್ತಿತ್ತು. ಮತ್ತೆ ಯಥಾ ಪ್ರಕಾರ ಏನಾಗ್ತಾ ಇತ್ತು, ಅಪ್ಪನಿಗೆ ನೋವು ಸ್ಟಾರ್ಟ್ ಆಗ್ತಾ ಇತ್ತು ಅಪ್ಪ ಅಮ್ಮ. ಸರಿನಾ? ಓಕೆ, ಮತ್ತೆ ಏನು ಚೇಂಜಸ್ ಆಗಿದೆ? ನನಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಅಂತ ಅಂದರೆ ಹೊಟ್ಟೆ ಬೊಜ್ಜು ತುಂಬ ಇತ್ತು. ಹೊಟ್ಟೆ ಬೊಜ್ಜು ಕರಗಿಸ್ಬೇಕಂತ ತುಂಬ ವಾಕ್ ಮಾಡ್ತಿದ್ದೆ, ಹೋಗ್ತಿರ್ಲಿಲ್ಲ. ಗ್ಯಾಸ್ಟ್ರಿಕ್ ಇತ್ತು. 10 ವರ್ಷದಿಂದ ಬೆನ್ನು ತುಂಬಾ ಇತ್ತು. ಆಮೇಲೆ ಕ್ಲೈಮೇಟ್ ಚೇಂಜ್ ಆದ್ರೆ ಸಾಕು ಜ್ವರ ಬಂದುಬಿಡ್ತಿತ್ತು. ಪ್ರತಿ 3 ತಿಂಗಳು 4 ತಿಂಗಳಿಗೆ ಜ್ವರ, ನೆಗಡಿ, ಕೆಮ್ಮು, ಕಫ ಅಂತ ಹಾಸ್ಪಿಟ್ಲಿಗೆ 2,000 3,000 ಒಂದು ವರ್ಷದಲ್ಲಿ 4 ಟೈಮ್ ನಾನು ಜ್ವರ ಸಂಬಂಧನೇ ಹೋಗ್ತಿದ್ದೆ. ಅದನ್ನು ಬಿಟ್ಟರೆ ಕಣ್ಣಲ್ಲಿ ಪಿಚ್ಚು ಬರ್ತಿತ್ತು. ಒಂದು 15 ವರ್ಷದಿದ್ದೇನು, ಎಳಿದ್ರೆ ದಾರದ ಥರ ಬರ್ತಿತ್ತು. ಹಿಂಗೆ ಬೆರಳಿಗೆಲ್ಲ ಸುತ್ತ ಹಾಕಂತಿದ್ದೆ. ಡೈಲಿ ಬರೋದು. ಅದು ಎಲ್ಲಿ ಕಣ್ಣಲ್ಲಿರ್ತದೆ ತುಂಬ ಇರಿಟೇಷನ್ ಮಾಡೋದು. ಡೈಲಿ ತೆಗಿತಾ ಇದ್ದೆ. ಇಲ್ಲಿ ಐ ಡ್ರಾಪ್ ಇದ್ದ, ಆಮೇಲೆ ಅದು ಸ್ಪ್ರೇ ಹಾಕ್ತಾರಲ್ಲ ಅದರಿಂದ. ಈಗ 2 ತಿಂಗಳಾಯಿತು, ಒಂದು ಟೈಮ್ ಕೂಡ ಕಣ್ಣಲ್ಲಿ ಪಿಚ್ಚು ಬಂದಿಲ್ಲ. ಜಾಸ್ತಿನೇ ಇತ್ತು ಅಪ್ಪಮ್ಮ. ಇಲ್ಲಿ ಬಂದ್ಬಿಟ್ಟು ಜೇಡ್ ವಾಟರ್ ಐ ಡ್ರಾಪ್ ಅಂತ ಹೇಳಿ ಏನಾಗುತ್ತೆ, ಸಪರೇಟ್ ಆಗಿ ಬರ್ತಾ ಹೋಗುತ್ತೆ. ಅಪ್ಪನೂ ಸಹ ಆ ಒಂದು ಜೇಡ್ ವಾಟರ್ನ ಏನ್ ಮಾಡಿದ್ದಾರೆ, ಉಪಯೋಗ ಮಾಡ್ಕೊಂಡಿದ್ದಾರೆ. ಇವಾಗ 2 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಏನಾಗಿದೆ, ಸ್ಟಾಪ್ ಆಗಿದೆ ಅಪ್ಪಮ್ಮ. ಸರಿನಾ ಅಪ್ಪ? ನಿಮ್ ಪ್ರಕಾರ ಸರಾಕಿರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲೆಲ್ಲ ಅಪ್ಪ ಅಮ್ಮ ಅಂದ್ರು ನಮ್ಗೆ ವಯಸ್ಸಾಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ಬಂದಿರ್ತೀರಿ. ಆದರೆ ನಿಮಗೆ ಗೊತ್ತಿಲ್ಲ, ನಿಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಆದರೂ ಏನೋ ಒಂದು ಪ್ರಾಬ್ಲಮ್ ಇದೆ, ನೀವು ಇಲ್ಲಿಗೆ ಬಂದಿರ್ತೀರಿ. ನಿಮಗೆ ಕಂಪೇರ್ ಮಾಡಿದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅಷ್ಟೊಂದು ಇಮ್ಯುನಿಟಿ ಪವರ್ ಇರೋದಿಲ್ಲ. ಬೇಗನೆ ಪ್ರಾಬ್ಲಮ್ಗೆ ತುತ್ತಾಗ್ತಾರೆ. ನಮ್ಮ ಅಪ್ಪಾಜಿಗೆ ಬಂದು 65 ವರ್ಷ. ರೀಸೆಂಟಾಗಿ ಶುಗರ್ ಬಂದಿದೆ ಅನ್ನೋದು ಅಂದ್ಬಿಟ್ರೆ ಬೇರೆ ಯಾವ ಪ್ರಾಬ್ಲಮ್ ಇಲ್ಲ, ತುಂಬ ಆರೋಗ್ಯವಾಗಿದ್ದಾರೆ. ನಮ್ಮ ಅವ್ರಿಗೆ 57 ವರ್ಷ, ಹೊಟ್ಟೆಯಲ್ಲಿ ಗಡ್ಡೆ ಆಗಿತ್ತು ಅನ್ನೋದು ಅಂದ್ಬಿಟ್ರೆ ಇಲ್ಲಿ ಬಂದಮೇಲೆ ಅದು ಕ್ಯೂರ್ ಆಗಿದೆ ಬಿಟ್ಟರೆ ಯಾವ ಪ್ರಾಬ್ಲಮ್ ಇಲ್ಲ. ಆದರೆ ನನಗೆ 31 ವರ್ಷಕ್ಕೆ ಸಾಲು ಪ್ರಾಬ್ಲಮ್ಗಳು. ಜ್ವರ, ನೆಗಡಿ, ಕೆಮ್ಮು, ಕಫ, ಬೆನ್ನು, ಸಯಾಟಿಕ ಪ್ರಾಬ್ಲಮ್ಮು, ಕಣ್ಣಲ್ಲಿ ಪಿಚ್ ಬರೋದು, ಗ್ಯಾಸ್ಟ್ರಿಕ್ಕು. ಬರೀ ನಾನು ಚಾಕರಿ ಮಾಡಿದೆ ಹೊಣಾಗಿತ್ತು ನಮ್ಮ ಅವ್ರಿಗೆ. ಆದರೆ ಇಲ್ಲಿ ಬಂದಮೇಲೆ ನಾನು ಹುಷಾರಾಗಿದ್ದೀನಿ. ನನ್ನ ಮದರ್ಗೆ ಕೆಲಸ ಕಡಿಮೆ ಮಾಡಿದಂಥ ಅನದರ್ ಮದರ್ ಈ ಸರಕ್ಕೆ. ವಯಸ್ಸಾಗಿದೆ, ಆಲ್ರೆಡಿ ಪ್ರಾಬ್ಲಮ್ ಬಂದಿದೆ. ಈ ಥೆರಪಿ ಮಕ್ಳಿಗೆ ಏನಕ್ಕೋಸ್ಕರ ಬೇಕು ಅಂತ ಹೇಳುವಾಗ ಇವಾಗ ಅಪ್ಪ ಹೇಳಿದ್ರಲ್ವಾ, ನನ್ನ ತಂದೆ ತಾಯಿಗೆ ಇಷ್ಟು ಏಜ್ ಆಗಿದ್ರು ಅಷ್ಟು ಪ್ರಾಬ್ಲಮ್ ಇಲ್ಲ, ನನಗೆ ಇಷ್ಟು ವಯಸ್ಸಲ್ಲಿ ಏನಾಗಿದೆ, ಪ್ರಾಬ್ಲಮ್ ಹೆಚ್ಚಾಗಿದೆ. ಹಾಗಾದ್ರೆ ನಮ್ಮ ಮನೆ ಮಕ್ಕಳಿಗೆ ಒಂದು ಥೆರಪಿ ಮುಖ್ಯ, ಹೌದಾ ಅಲ್ವೋ? ಹೌದಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಮನೆ ಮಕ್ಕಳನ್ನ ಏನ್ ಮಾಡೋಣ, ಸರಾಕೆರೆಗೆ ಕರ್ಕೊಬರಕ್ಕೆ ಟ್ರೈ ಮಾಡೋಣ ಅಪ್ಪಮ್ಮ. ಅದ್ರ ಜೊತೆ ಅಮ್ಮನಲ್ಲಿ ಬಂದ್ಬಿಟ್ಟು ಗಡ್ಡೆ ಇತ್ತು ಅಂತ ಹೇಳಿದ್ರಲ್ವಾ, ಅದು ಎಷ್ಟು ದಿನದಿಂದ ಇತ್ತು ಅಪ್ಪ? ಅದು 2-3 ತಿಂಗಳಿಂದ ಇತ್ತು. ಅವರು ನಮಗೆ ಏನು ಹೇಳಿರಲಿಲ್ಲ. ಯಾಕಂದ್ರೆ 10 ವರ್ಷದಿಂದ ಅವ್ರಿಗೆ ಆಪ್ರೇಷನ್ ಕೂಡ ಆಗಿತ್ತು ಹೊಟ್ಟೆಯಲ್ಲಿ. ಮತ್ತೆ ಇನ್ನೊಂದು ಆಪ್ರೇಷನ್ ಮಾಡ್ತಾರೆ, ಮತ್ತೆ 4-5 ತಿಂಗಳು ಬೆಡ್ ರೆಸ್ಟ್ ಹೇಳ್ತಾರೆ, ಮಕ್ಕಳನ್ನ ಯಾರು ನೋಡ್ಕೋಬೇಕು ಹಂಗೆ ಅಂತ ಅವ್ರು ನಮ್ಮ ಹತ್ರ ಏನು ಹೇಳಿರಲಿಲ್ಲ. ಇಲ್ಲಿ ಬಂದಾಗಾದ್ರೂ ಕೂಡ ಅವ್ರು ಏನು ಹೇಳಿಲ್ಲ. ನಾನು ಹುಷಾರಾಗಿದ್ದೀನಿ ಅನ್ನೋರು. ಆದರೂ ಮೇಡಮ್ ಬಿಡಲಿಲ್ಲ, ಬಲವಂತವಾಗಿ ಥೆರಪಿನೇ ಮಾಡಿಸಿದ್ರು. ಎಸ್ಪೆಷಲಿ ಬಂದು ಪವಿತ್ರ ಮೇಡಮು ಏನಾಗಲ್ಲ ಬನ್ನಿಮ್ಮ ಅಂತ ಕರ್ಕೊಂಡೋಗಿ ಥೆರಪಿ ಮಾಡಿಸಿದ್ರು. ಹಾಗಾಗಿ ಅದು 3-4 ದಿನಕ್ಕೆ ಅದು 50% ಹೋಯ್ತು. ಈಗಂತೂ ಕಂಪ್ಲೀಟ್ ಹುಷಾರಾಗಿದೆ. ಅದನ್ನು ಸಹ ಇವಾಗ ಮನೆಯಲ್ಲಿ ಥೆರಪಿನ ತಗೊಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಏನಾಗಿದೆ, ಆ ಒಂದು ಗಡ್ಡೆನೂ ಸಹ ಕರಗಿದೆ ಅಪ್ಪ ಅಮ್ಮ. ಅಪ್ಪ ಇವಾಗ ಇಲ್ಲಿ ಬಂದ್ಬಿಟ್ಟು ನೀವು 1 ಟೈಮ್ ಥೆರಪಿ ಮಾಡ್ತಾ ಇದ್ರೆ, ಇವಾಗ ಮನೆಯಲ್ಲಿ 2 ಟೈಮ್ ಥೆರಪಿ ಮಾಡ್ತಿದ್ರೆ 1 ಟೈಮಿಗೂ 2 ಟೈಮಿಗೂ ಏನು ವ್ಯತ್ಯಾಸ ಅನಿಸ್ತಾ ಇದೆ? ಒಂದು ಸ್ವಲ್ಪ ಕಾಮಿಡಿಯಾಗಿ ಹೇಳೋದಾದರೆ, ಇಲ್ಲಿ ಥೆರಪಿ ಮಾಡಬೇಕಾದ್ರೆ ಮೊಬೈಲ್ ನೋಡ್ತಾ ಥೆರಪಿ ಮಾಡಕತ್ತಾರೆ, ಮೇಡಮ್ ಬಂದು ಬೈತಾರೆ. ಮನೇಲಾದರೆ ಮೊಬೈಲ್ ನೋಡ್ತಾ ಥೆರಪಿ ಮಾಡ್ಬೋದು. ಇದು ಒಂದು ಮೇಜರ್ ಡಿಫ್ರೆನ್ಸ್. ಅದನ್ನು ಬಿಟ್ಟರೆ ಇಲ್ಲಿ ಬೆಳಗ್ಗೆ ಥೆರಪಿ ಮಾಡೋಕ್ಕಾಗಲ್ಲ. ಅಲ್ಲಿ ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಥೆರಪಿ ಮಾಡ್ಬೋದು, ರಾತ್ರಿನೂ ಥೆರಪಿ ಮಾಡ್ಬೋದು. ಸ್ವಲ್ಪ ಏನೇ ಚೇಂಜಸ್ ಆದರೂ ಕ್ವಿಕ್ಕಾಗಿ ಚೇಂಜಸ್ ಆಗುತ್ತೆ ಅಷ್ಟೇ. ಓಕೆ ಅಪ್ಪ, ಇವಾಗ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂತ ಹೇಳುವಾಗ, ಇಲ್ಲಿ 1 ಟೈಮ್ ತಗೊಳ್ಳುವಾಗ ನಮಗೆ ಬೇಗ ಬೆಳಗ್ಗೆ ಏನು ಮಾಡಲ್ಲ, ಖಾಲಿ ಹೊಟ್ಟೆಲೆ ಥೆರಪಿ ತಗೊಳಕ್ಕೆ ಆಗಲ್ಲ. ಮನೇಲಿ ಇರುವಾಗ ನಾವು ಖಾಲಿ ಹೊಟ್ಟೆಲೆ ಏನು ಮಾಡ್ಬೋದು, ಥೆರಪಿ ತಗೊಳ್ಬೋದು. ಮನೇಲಿ ಮತ್ತೆ ರಾತ್ರಿ ಊಟ ಆಗಿ ಅರ್ಧ ಗಂಟೆ ಬಿಟ್ಟು ಏನು ಮಾಡಬೇಕು, ಥೆರಪಿನ ಮಾಡಬೇಕು. ಈ ರೀತಿ ನಾವು 2 ಟೈಮ್ ಥೆರಪಿ ತಗೊಳ್ಳುವಾಗ ಬೇಗ ಏನಾಗುತ್ತೆ, ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಅಪ್ಪನೇ ಅಪ್ಪ ಅಮ್ಮ. ಸೊ ಇವಾಗ ಇವ್ರ ಫ್ಯಾಮಿಲಿಯಲ್ಲಿ ಏನಾಗಿದೆ, ಈ ಒಂದು ಫ್ಯಾಮಿಲಿ VIP ಬೆಡ್ ಉಪಯೋಗ ಆಗಿದೆ ಅಪ್ಪ ಅಮ್ಮ. ಅಪ್ಪ ಇವಾಗ ಇಷ್ಟು ಹಣ ಇನ್ವೆಸ್ಟ್ ಮಾಡಿ ತಗೊಂಡ್ರಲ್ವ, ವೇಸ್ಟ್ ಅನ್ಸಿಲ್ವಾ? ಏನು ವೇಸ್ಟ್ ಅನ್ಸಿಲ್ಲ ಮೇಡಮ್. ಈಗ ನಾನು ಇಲ್ಲಿಗೆ ಬರಲಿಲ್ಲ ಅಂದಿದ್ರೆ ಮತ್ತೆ ಒಂದು 5,000 ಇಡ್ತಿದ್ದೆ ಹಾಸ್ಪಿಟ್ಲಿಗೆ, ಅದಂತೂ ಕನ್ಫರ್ಮ್. ಓಕೆ, ಕೊನೆಯದಾಗಿ ನೀವು ಅಪ್ಪ ಅಮ್ಮಂದಿರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗಾಡ್ ವಿಲ್ ಹೆಲ್ಪ್ ದೋಸ್ ಪೀಪಲ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಅಂತ ಹೇಳ್ತಾರೆ. ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ದೇವರು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಅದನ್ನ ಬಿಟ್ಟು ಪ್ರಾಬ್ಲಮ್ ಬಂದಿದೆ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೊಟ್ಟು ಯಾವ ದೇವರು, ಗುಡಿ, ಮಠ ಏನೂ ಸಹಾಯ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಥೆರಪಿಗೆ ಬನ್ನಿ, ಮೇಡಮ್ ಏನು ಇನ್ಸ್ಟ್ರಕ್ಷನ್ ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡಿ, ಖಂಡಿತ ಎಲ್ಲರೂ ಗುಣ ಆಗುತ್ತೆ. ಮಕ್ಕಳನ್ನೂ ಕರ್ಕೊಂಬನ್ನಿ, ಸಾಧ್ಯ ಆದರೆ ಬೆಡ್ನ ತೊಗೊಂಡು ಮನೆಗೆ ಇಲ್ಲಿ 2 ಟೈಮ್ ಥೆರಪಿ ಮಾಡಿಸಿ. ನಮ್ಮ ಅವರು ತುಂಬ